ಹರಿಹರ ಬ್ರಹ್ಮಾತ್ಮಿಕಾಯೇ ನಮಃ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ಒಂದು ರೀತಿಯಲ್ಲಿ ತುಂಬ ಅದ್ಭುತವಾಗಿ ಇರ್ತಕ್ಕಂಥದ್ದು. ವಿದೇಶಕ್ಕೆ ಹೋಗಿ ಕೆಲಸವನ್ನು ಮಾಡುವಂತಹ ಯೋಗಗಳು, ವಿದೇಶದಲ್ಲಿ ವಾಸವಾಗತಕ್ಕಂಥ ಯೋಗಗಳು, ದುಡಿಮೆಯಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕಾಣತಕ್ಕಂತಹ ಯೋಗಗಳು, ಅನಂತರದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಒಳಿತನ ಕಾಣತಕ್ಕಂಥದ್ದು, ಸರ್ಕಾರಿ ಇತರ ಉದ್ಯೋಗಗಳಲ್ಲಿ ಪ್ರಗತಿಯನ್ನು ಕಾಣತಕ್ಕಂತಹದ್ದು, ಸರ್ಕಾರದ ಕೆಲಸಗಳಲ್ಲಿ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಒತ್ತಡ ಹೇಳ್ತಕ್ಕಂಥದ್ದು ಜಾಸ್ತಿಯಾಗಿ ಇರತಕ್ಕಂಥದ್ದು, ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂಥದ್ದು, ಜೊತೆಯಲ್ಲಿ ಧಾರ್ಮಿಕವಾದಂತಹ ಕೆಲಸಗಳಲ್ಲಿ ಸ್ವಯಂ ನಿಮ್ಮನ್ನು ನೀವು ತೊಡಗಿಕೊಳ್ತಕ್ಕಂಥದ್ದು, ಅನಂತರದಲ್ಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಹೆಚ್ಚಿದಾದಂತಹ ಯಶಸ್ಸು, ಕೀರ್ತಿ ಇತ್ಯಾದಿಗಳು ಬರ್ತಕ್ಕಂಥದ್ದು, ಜೊತೆಯಲ್ಲಿ ಉದ್ಯೋಗಾಕಾಂಕ್ಷಿಗಳಾಗಿ ಯಾರ್ಯಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೋ ಅಂಥವರಿಗೆ ಉದ್ಯೋಗ ಹೇಳ್ತಕ್ಕಂಥ ಸಿಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಯನ್ನು ಹೊರತುಪಡಿಸಿದರೆ ಮಿಕ್ಕಿದ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಉತ್ತಮವಾದಂಥದ್ದು ಇರುತ್ತೆ. ಅದರಲ್ಲಿ ಆರೋಗ್ಯದಲ್ಲಿ ಮಾತ್ರ ಪಿತ್ತದ ಜ್ವರ, ಅನಂತರದಲ್ಲಿ ಕಫ, ಚರ್ಮವ್ಯಾಧಿ, ಕಣ್ಣಿನ ತೊಂದರೆ, ಮೂತ್ರಾಶಯದಲ್ಲಿ ರೋಗ ಹೇಳ್ತಕ್ಕಂಥದ್ದು, ಅನಂತರದಲ್ಲಿ ಹೊಟ್ಟೆಯಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಹಣಕಾಸಿನ ವಿಷಯದಲ್ಲಿ ಈ ರೀತಿಯಾದಂಥ ಸಮಸ್ಯೆ ಉಂಟಾದ ನಂತರದಲ್ಲಿ ತೊಂದರೆಗೆ ಒಳಗಾಗ್ತಕ್ಕಂಥದ್ದು, ಇನ್ನಿಟ್ಟಿದಾದಂತಹ ಕೆಲವಷ್ಟು ಸಮಸ್ಯೆಗಳನ್ನು ನೀವು ಈ ಸಮಯದಲ್ಲಿ ಎದುರಿಸಬೇಕಾಗತ್ತೆ. ಅದಕ್ಕೆ ಹರಿಹರ ಬ್ರಹ್ಮಾತ್ಮನ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದು ಬೇಕು. ಯಾಕೆ ಅಂತ ಕೇಳಿದರೆ ಇವನ್ನೆಲ್ಲವನ್ನು ಕೂಡ ಮೆಟ್ಟಿ ನಿಂತು ಎದುರಿಸುವಂತಹ ಶಕ್ತಿ ನಿಮಗೆ ಇದ್ದು ಅದರಿಂದ ಒಳಿತು ಹೇಳ್ತಕ್ಕಂಥದ್ದನ್ನು ನೀವು ಸಾಧಿಸಬೇಕು. ಮತ್ತು ನಿಮ್ಮ ಒಂದು ಆತ್ಮೀಯವಾಗಿ ಇರ್ತಕ್ಕಂಥವರಲ್ಲಿ ನೀವು ಏನಾದರೂ ಕೂಡ ಒಳ ಒಪ್ಪಂದದ ವ್ಯವಹಾರ ಇತ್ಯಾದಿಗಳಲ್ಲಿ ಅಥವಾ ಒಂದು ಬಿಸ್ನೆಸ್ ಅಂತ ಹೇಳಿ ತೆಗೆದುಕೊಂಡ್ರೆ ಅದರಲ್ಲಿ ನೀವೇನಾದ್ರು ಪಾರ್ಟ್ನರ್ಶಿಪ್ ಇದಾದಂತಹ ಉದ್ಯೋಗಗಳನ್ನು ಏನಾದರೂ ಮಾಡ್ತಾ ಇದ್ದರೆ ಅದರಲ್ಲಿ ನಿಮಗೆ ಹಿನ್ನಡೆಯು ಮತ್ತು ಅಷ್ಟೇ ಅಲ್ಲದೆ ನಿಧಾನಗತಿಯಲ್ಲಿ ಕಾರ್ಯ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ಮಾನಸಿಕವಾದಂತಹ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಶರೀರಕ್ಕೆ ತುಂಬ ಒಳ್ಳೆಯದು.